ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಸೊ ಅದೇನಂತ ಹೇಳಿದ್ರೆ, ಇವತ್ತು 23 ಜಿಲ್ಲೆಗಳಿಗೆ 2,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಸೊ ನಿಮಗೂ ಕೂಡ ಬಂದಿರಬಹುದು. ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ, 12ನೇ ಕಂತಿನ ಹಣ ಅಂತ ತಿಳ್ಕೊಳ್ಳೋಣ. ಸೊ 12ನೇ ಕಂತಿನ ಹಣ ಜೊತೆಗೆ 13ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಸ್ನೇಹಿತರೆ, ಈಗಾಗಲೇ 11ನೇ ಕಂತಿನ ಹತ್ತತ್ರ 90% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿದೆ. ಇನ್ನೂ ಕೂಡ 10% ಅಷ್ಟು ಮಹಿಳೆಯರಿಗೆ ಜಮಾ ಆಗೋದು ಬಾಕಿ ಇದೆ. ಸೊ ಯಾರು ಆ 10% ಇರುವವರು ಮಹಿಳೆಯರು, ಅವರಿಗೆ ಯಾಕೆ ಇನ್ನೂ ಕೂಡ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆನೂ ಕೆಲವೊಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಉಚಿತವಾಗಿರುತ್ತೆ. ನಾವು ಮಾಡುವಂಥ ಒಂದು ಕೆಲಸಕ್ಕೆ ನಿಮ್ಮ ಕಡೆಯಿಂದ ಕೇಳ್ಕೊಳ್ತಿರುವ ಸಹಾಯ ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಮಾತ್ರ ಕೇಳ್ಕೊಳ್ತಾ ಇದ್ದೀವಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರಲ್ವಾ? ಸೊ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದ್ಕೊಂಡು ಮುಂದುವರ್ಸೋಣ ಈ ವಿಡಿಯೋನ. ಸೊ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪಟ್ ಅಂತ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಇವತ್ತು ಆಗಸ್ಟ್ 25ನೇ ತಾರೀಕು, ಇವತ್ತಿನಿಂದ 12ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಒಂದು 23 ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಯಾವ ಯಾವ ಜಿಲ್ಲೆ ಅದು, ಆ 23 ಜಿಲ್ಲೆಯಲ್ಲಿ ನೀವು ಒಬ್ರು ಆಗಿರ್ಬೋದು ಕೂಡ. ಸೊ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಈಗಾಗಲೇ 11ನೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗಿದೆಯೋ ಅವರೆಲ್ಲರಿಗೂ ಕೂಡ ತುಂಬಾ ಖುಷಿ ಆಗಿರುತ್ತೆ. ಆದರೆ 11ನೇ ಕಂತಿನಲ್ಲಿ 10% ಅಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಸೊ ಯಾಕೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸಿಕೊಟ್ಟು ನೆಕ್ಸ್ಟ್ 12ನೇ ಕಂತಿನ ಹಣದ ಬಗ್ಗೆ ಬರ್ತೀನಿ. ಸೊ ಈಗಾಗಲೇ ಸ್ನೇಹಿತರೆ, 11ನೇ ಕಂತಿನ ಹಣ ಯಾರ್ಯಾರು ಪಡ್ಕೊಂಡಿಲ್ವೋ ಅವರೆಲ್ಲರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ, ಈಗಾಗಲೇ ನೀವು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ರೆ, ಅಥವಾ GST ಪೇಯರ್ ಆಗಿದ್ರೆ, ಅಥವಾ ಗವರ್ನಮೆಂಟ್ ಹುದ್ದೆಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ, ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ರೆ, ಈ ರೀತಿ ಯಾರ್ಯಾರು ಹೊಂದಿದಿರೋ ಅವರೆಲ್ಲರದು ಕೂಡ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಇದೆಲ್ಲದನ್ನು ಕೂಡ ವೆರಿಫಿಕೇಶನ್ ಈಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಿಲ್ಲ ಅಂತ ಹೇಳಿದ್ರು ಹತ್ತತ್ರ 10 ಲಕ್ಷದಷ್ಟು ಮಹಿಳೆಯರು ಹೊರಗೆ ಹಾಕುವ ಚಾನ್ಸಸ್ ಇದೆ. ಸೊ ಇದರಲ್ಲಿ ನೀವು ಕೂಡ ಒಬ್ರು ಆಗಿರ್ಬೋದು. ಸೊ ಹಾಗಾಗಿ ಹಣ ಬರ್ತಾ ಇಲ್ಲ. ಸಾಕಷ್ಟು ಮಹಿಳೆಯರು ಈ ಒಂದು ಇನ್ಕಮ್ ಟ್ಯಾಕ್ಸ್ನು ಪೇ ಮಾಡ್ತಾ ಇಲ್ಲ, GSTನು ಪೇ ಮಾಡ್ತಾ ಇಲ್ಲ, ವೈಟ್ ಬೋರ್ಡ್ ಕಾರು ಇಲ್ಲ, ಬಡತನ ರೇಖೆಯಲ್ಲಿ ಇದ್ರೂ ಕೂಡ ಅವರದ್ದು ಈ ಒಂದು ಲಿಸ್ಟಲ್ಲಿ ಸೇರಿಸಿದ್ದಾರೆ. ಅದಕ್ಕೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಹೋಗಿ ವಿಚಾರಿಸಬೇಕಾಗತ್ತೆ. ಅಲ್ಲಿ ನೀವು ದೃಢೀಕರಣ ಪತ್ರನ ಬರೆದು ಕೊಡಬೇಕಾಗತ್ತೆ. ಸೊ ನಾವು ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾ ಇಲ್ಲ, ಜೊತೆಗೆ ನಾವು ಯಾವುದೇ ರೀತಿಯಾದಂಥ ಗೌರ್ನಮೆಂಟ್ ಜಾಬಲ್ಲೂ ಕೂಡ ಇಲ್ಲ, GST ಪೇ ಮಾಡ್ತಾ ಇಲ್ಲ, ವೈಟ್ ಬೋರ್ಡ್ ಕಾರು ಇಲ್ಲ. ಸೊ ಇದು ಯಾವುದನ್ನು ಇಲ್ಲದೆ ಇದ್ರೂ ನಮಗೆ ಈ ಒಂದು ಯೋಜನೆಯಿಂದ ಹೊರಗಿಟ್ಟಿದ್ದೀರಾ, ಸೊ ಈ ಒಂದು ಯೋಜನೆ ನಮಗೆ ಕೊಡಿ ಅಂತೇಳ್ಬಿಟ್ಟು ಅಲ್ಲಿ ವೆರಿಫಿಕೇಶನ್ ಮಾಡೋದಕ್ಕಂತೇಳ್ಬಿಟ್ಟು ಒಂದು ದೃಢೀಕರಣ ಪತ್ರನ ನೀವು ಬರೆದು ಕೊಟ್ಟರೆ ಅಥವಾ ಪ್ರಿಂಟ್ ಮಾಡಿಸಿ ಕೊಟ್ಟರೆ ಅಲ್ಲಿ ನಿಮಗೆ ವೆರಿಫಿಕೇಶನ್ ಮಾಡಿ ಅವರು ಅದನ್ನು ಸಬ್ಮಿಟ್ ಮಾಡ್ತಾರೆ ಸರ್ಕಾರಕ್ಕೆ. ಅದಾದಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಶುರುವಾಗುತ್ತೆ. ಸೊ ಈಗಾಗಲೇ ಯಾರ್ಯಾರು 10 ಕಂತಿನ ಹಣನ ಪಡ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ 11ನೇ ಕಂತಿನ ಹಣ ಬರದೇ ಇರೋರು ಯಾರು ಇರ್ತಿರೋ ಅದರಲ್ಲಿ ಸೊ ವೆಯ್ಟ್ ಮಾಡಿ, ಇನ್ನೊಂದು ತಿಂಗಳುಗಳ ಕಾಲ ವೆಯ್ಟ್ ಮಾಡಿ. ಅಷ್ಟರ ಒಳಗಾಗಿ ನಿಮ್ಗೆ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಸೊ 1 ತಿಂಗಳಂತ ಏನಿಲ್ಲ, 15 ದಿನದ ಒಳಗಾಗಿನೇ ನಿಮಗೆ ಹಣ ಬರೋದಕ್ಕೆ ಶುರು ಆಗುತ್ತೆ. ಬೈ ಚಾನ್ಸ್ ಬಂದಿಲ್ಲ ಅಂತ ಹೇಳಿದ್ರು ಕೂಡ 1 ತಿಂಗಳುಗಳ ಕಾಲ ವೆಯ್ಟ್ ಮಾಡಿ ನೋಡಿ. ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಕೂಡ ಹಣ ಬರದೇ ಇರೋ ಚಾನ್ಸಸ್ಸು ಇರುತ್ತೆ. ಸೊ ವೆಯ್ಟ್ ಮಾಡಿ. 10 ಕಂತಿನ ಹಣ ಬಂದಿದೆ ಅಂತ ಹೇಳಿದ್ರೆ ನಿಮಗೆ 11ನೇ ಕಂತಿನ ಹಣ ಬರೋ ಚಾನ್ಸಸ್ ಇರುತ್ತೆ. ಬೈ ಚಾನ್ಸ್ ಬಂದಿಲ್ಲ, ಇನ್ನೊಂದು ತಿಂಗಳುಗಳ ಕಾಲ ವೆಯ್ಟ್ ಮಾಡಿದ್ರು ನಿಮಗೆ ಹಣ ಯಾವುದೇ ರೀತಿಯಾದಂಥ 2,000 ರೂಪಾಯಿ ಹಣನೂ ಬಂದಿಲ್ಲ, 4,000 ರೂಪಾಯಿ ಹಣನೂ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ. ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಹೋಗಿ ವಿಚಾರಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಆಯಿತು. ಈಗ 12ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಸ್ನೇಹಿತರೆ, ಇಂದು ಆಗಸ್ಟ್ 25ನೇ ತಾರೀಕು, ಇವತ್ತು 23 ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ
2,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಸೊ ನಿಮಗೂ ಕೂಡ ಬಂದಿರ್ಬೋದು. ಇವತ್ತಿನಿಂದ ಹಣ ಬರೋದಕ್ಕೆ ಶುರು ಆಗಿದೆ. ಸೊ ನಿಮಗೇನಾದರೂ ಹಣ ಬಂದಿದ್ರೆ ದಯವಿಟ್ಟು ನನ್ನ ಕಾಮೆಂಟ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ. ಸೊ ಯಾರ್ಯಾರಿಗೆ ಹಣ ಬಂದಿದೆಯೋ ಹಾಗೆ ಯಾರ್ಯಾರಿಗೆ ಹಣ ಬಂದಿಲ್ವೋ ಅವರು ಕೂಡ ಅವರ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಇವತ್ತಿಂದ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಿದ್ದರಾಮಯ್ಯನವರು ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಸೊ ಆಗಸ್ಟ್ 25ನೇ ತಾರೀಕಿಂದ 12ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅದೇ ರೀತಿಯಾಗಿ ಇವತ್ತಿನಿಂದ ಹಣ ಜಮಾ ಆಗೋದಕ್ಕೆ ಶುರು ಆಗ್ತಾ ಇದೆ ಕೂಡ, ನಿಮಗೂ ಕೂಡ ಬರುತ್ತೆ. ಸೊ ವೆಯ್ಟ್ ಮಾಡಿ, ಯಾರ್ಯಾರಿಗೆ ಬಂದಿಲ್ವೋ ಅವರೆಲ್ಲರೂ ಕೂಡ ವೆಯ್ಟ್ ಮಾಡಿ. 2,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಸೊ ಯಾವ ಒಂದು 23 ಜಿಲ್ಲೆಗಳು, ಸೊ ಆ ಜಿಲ್ಲೆಯಲ್ಲಿ ನಾವು ಒಬ್ಬರಾಗಿದ್ದೀವ ಅಂತ ತಿಳ್ಕೊಳ್ಳೋದಾದ್ರೆ ಸೊ ಯಾವ ಜಿಲ್ಲೆಗಳು ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಧಾರವಾಡ ಜಿಲ್ಲೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಹಣ ಬರೋದಕ್ಕೆ ಶುರುವಾಗಿದೆ. ಜೊತೆಗೆ ಯಾದಗಿರಿ ಜಿಲ್ಲೆ, ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ದಾವಣಗೆರೆ, ಹಾಸನ, ಗದಗ, ಕಲಬುರಗಿ, ಬಳ್ಳಾರಿ, ವಿಜಯನಗರ, ಉಡುಪಿ, ಜೊತೆಗೆ ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಬೆಳಗಾವಿ, ಈ ಒಂದು 23 ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳಿಗೆ ಅಕೌಂಟಿಗೆ ಹಣ ಬರೋದಕ್ಕೆ ಶುರುವಾಗಿದೆ. ಇನ್ನುಳಿದ ಜಿಲ್ಲೆಗಳಿಗೂ ಕೂಡ ಇನ್ನೊಂದು 2-3 ದಿನದ ಒಳಗಾಗಿ ಹಣ ಬರೋದಕ್ಕೆ ಶುರು ಆಗುತ್ತೆ. ಸೊ ಟೆನ್ಷನ್ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ, ನಿಮಗೂ ಕೂಡ ಹಣ ಬಂದೇ ಬರುತ್ತೆ. ಸೊ 23 ಜಿಲ್ಲೆಗಳಿಗೆ ಮೊದಲು ಹಣ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಯಾರ್ಯಾರು ಈ ಒಂದು ಜಿಲ್ಲೆಗಳಿಗೆ ಫಲಾನುಭವಿಗಳಿರೋ ಅವರೆಲ್ಲರೂ ಕೂಡ ಕಾಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ 12ನೇ ಕಂತಿನ ಹಣ ಓಕೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು. 13ನೇ ಕಂತಿನ ಹಣ ನಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಸೆಪ್ಟೆಂಬರ್ 20ನೇ ತಾರೀಕಿನ ಮೇಲೆ 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಸೆಪ್ಟೆಂಬರ್ 20ನೇ ತಾರೀಕು ಮೇಲೆ ಯಾಕೆ ಮಾಡಬೇಕು, ಈಗಾಗಲೇ 12ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರಲ್ವಾ, ಅದರ ಜೊತೆಗೇನೆ 12ನೇ ಕಂತು ಜೊತೆಗೆ 13ನೇ ಕಂತು ಒಟ್ಟೆ 4,000 ರೂಪಾಯಿ ಎಲ್ಲರಿಗೂ ಕೂಡ ಜಮಾ ಮಾಡ್ಬೋದಲ್ವಾ ಅಂತ ನೀವು ಕೇಳೋದಾದ್ರೆ ಸೊ ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದ ಬಳಿ ಹಣದ ಕೊರತೆ ಕೂಡ ಇರುತ್ತೆ, ಕೆಲವೊಂದು ಯೋಜನೆಗಳಿಗೆ ಹಣ ಹಾಕ್ತಾ ಇದ್ದಾರೆ ಈಗಾಗಲೇ. ಸೊ ಹಾಗಾಗಿ ಈ ಒಂದು ಯೋಜನೆಗಳಿಗೂ ಕೂಡ ಹಣ ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಒಂದೇ ತಿಂಗಳಲ್ಲಿ 4,000 ರೂಪಾಯಿ ಹಣನ ಎಲ್ಲರಿಗೂ ಹಾಕ್ಬೇಕಂತ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಸೊ 1,20,00,000 ಫಲಾನುಭವಿಗಳು ಈಗಾಗಲೇ ಇದ್ದಾರೆ. ಸೊ ಹಾಗಾಗಿ ಒಂದೇ ಸಲ ಎಲ್ಲರ ಅಕೌಂಟಿಗೆ ಹಣನ ಹಾಕಿದ್ರೆ 4,000 ರೂಪಾಯಿ, ಹತ್ತತ್ರ 5,000 ಕೋಟಿಯಷ್ಟು ಹಣ ಒಂದೇ ತಿಂಗಳು ಬೇಕಾಗುತ್ತೆ. ಇಷ್ಟೊಂದು ಮೊತ್ತದ ಹಣ ಸರ್ಕಾರದ ಬಳಿ ಇಲ್ಲ. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ. 20 ದಿನಗಳಿಗೆ ಒಂದೊಂದು ಕಂತಿನ ಹಣ ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಯಾಕಂತ ಹೇಳಿದ್ರೆ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ಈಗಾಗಲೇ 11ನೇ ಕಂತಿನ ಹಣ ರಿಲೀಸ್ ಆಗಿರೋದು ಆಗಸ್ಟ್ 5ನೇ ತಾರೀಕು. ಸೊ 11ನೇ ಕಂತಿನ ಹಣ, 12ನೇ ಕಂತಿನ ಹಣ ಜೊತೆಗೆ ಮಧ್ಯದಲ್ಲಿ ಗ್ಯಾಪ್ ಇರುವಂಥದ್ದು 20 ದಿನಗಳು, ಆಗಸ್ಟ್ 5ನೇ ತಾರೀಕಿಂದ ಆಗಸ್ಟ್ 25ನೇ ತಾರೀಕು. ಸೊ 20 ದಿನದ ಒಳಗಾಗಿ ಎಲ್ಲರಿಗೂ ಕೂಡ ಒಂದು ಕಂತಿನ ಹಣ ರಿಲೀಸ್ ಆಗುತ್ತೆ. ಇನ್ನೊಂದು ಕಂತಿನ ಹಣ ರಿಲೀಸ್ ಆಗಬೇಕಂತ ಹೇಳಿದ್ರೆ 20 ದಿನಗಳು ಕಾಯಬೇಕಾಗುತ್ತೆ. ಸೊ ಹಾಗಾಗಿ ಆಗಸ್ಟ್ 20ನೇ ತಾರೀಕಿಂದ ಸೊ ಸೆಪ್ಟೆಂಬರ್ 20 ಅಥವಾ ಸೆಪ್ಟೆಂಬರ್ 15ನೇ ತಾರೀಕು ಒಳಗಡೆ ಎಲ್ಲರಿಗೂ ಕೂಡ ಹಣ ಜಮಾ ಆಗುತ್ತೆ, 12ನೇ ಕಂತಿನ ಹಣ. ಅದಾದಮೇಲೆ 13ನೇ ಕಂತಿನ ಹಣ ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಜುಲೈ ತಿಂಗಳು, ಆಗಸ್ಟ್ ತಿಂಗಳು ಒಟ್ಟೆ ಹಣ ಹಾಕೋದಿಲ್ಲ. ಜುಲೈ ತಿಂಗಳದ್ದು ಇವತ್ತಿನಿಂದ ಹಣ ಬರೋದಕ್ಕೆ ಶುರು ಆಗ್ತಾ ಇದೆ. ಆಗಸ್ಟ್ ತಿಂಗಳಿಂದ ಮುಂದಿನ ತಿಂಗಳ ಒಂದು 20ನೇ ತಾರೀಕು ಮೇಲೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ನಿಮಗೇನಾದರೂ ಹಣ ಬರ್ತಾ ಇದ್ರೆ, ಈಗಾಗಲೇ ಹಣ ಇವತ್ತು ಯಾರಿಗಾದರೂ ಬಂದಿದ್ರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ 11, 12, 13ನೇ ಕಂತಿನ ಹಣದ ಬಗ್ಗೆ ಒಂದಿಷ್ಟು ಮಾಹಿತಿನ, ನಮಗೆ ಬಂದಿರುವಂಥ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ನಮ್ಮನ್ನು ಕೂಡ ನೀವು ಬೆಳೆಸಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.